ಹೆಣದ ಹೆಸರಿನಲ್ಲಿ ಹಣ ಪಡೆದು ಸಿಕ್ಕಿಬಿದ್ದ ಸಿಬ್ಬಂದಿ ಫೋನ್ ಪೇನಲ್ಲಿ ಲಂಚ ಪಡೆದು ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಹುಬ್ಬಳ್ಳಿಯ ಫೇಮಸ್ ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಉತ್ತರ ಕನ್ನಡ ಬಡವರ ಸಂಜೀವಿನಿ ಎಂದು ಖ್ಯಾತಿ ಪಡೆದಿದ್ದ ಆಸ್ಪತ್ರೆ ಅದು. ಮಧ್ಯಮ ಮತ್ತು ಬಡವರ್ಗ ಈ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಈ ಕಿಮ್ಸ್ ಆಸ್ಪತ್ರೆಗೆ ಯಾಕೆ ಹೋಗ್ತಾರೆ ಅಂತ ಕೇಳಿದ್ರೆ ಎಲ್ಲ ತರಹದ ರೋಗಕ್ಕೂ ಟ್ರೀಟ್ಮೆಂಟ್ ಅಲ್ಲಿ ಸಿಗುತ್ತೆ. ಸರ್ಕಾರಿ ಆಸ್ಪತ್ರೆ ಅದು. ಬಿಲೋ ಪಾವರ್ಟಿ ಲೈನ್ ಅಡಿಯಲ್ಲಿರ್ತಕ್ಕಂತಹ ಬಡವರ್ಗಕ್ಕೆ ಅಲ್ಲಿ ಸಾಕಷ್ಟು ಅನುಕೂಲಗಳು ಸಿಗ್ತವೆ. ಆ ಆಸ್ಪತ್ರೆಗೆ ಹೋಗ್ತಾರೆ. ಅಸ್ತಮ, ಕ್ಷಯರೋಗ ಏನು ಬೇಕಾದರೂ ಬರಲಿ, ಜನರಿಗೆ ಮೊದಲು ಸ್ಪಂದಿಸುವ ಆಸ್ಪತ್ರೆ ಅಂತಿದ್ರೆ ಅದು ಕಿಮ್ಸು. ಕಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ರೋಗಕ್ಕೂ ಕೂಡ ಸಲಹೆಗಳು ಸಿಗ್ತವೆ. ವೈದ್ಯರುಗಳು ಸಲಹೆಯನ್ನು ಕೊಡ್ತಾರೆ ಉಚಿತವಾಗಿ. ಇಂತಹ ಆಸ್ಪತ್ರೆಯಲ್ಲಿ ಹೆಣದ ಮೇಲೂ ಹಣ ಮಾಡೋ ಸಿಬ್ಬಂದಿಗಳಿದ್ರಂತೆ. ಹೆಣದ ಮೇಲೂ ರೋಗಿಗಳನ್ನ ವೀಲ್ ಚೇರ್ನಲ್ಲಿ ಇಲ್ಲಿಂದ ಅಲ್ಲಿಗೆ ಸಾಗಿಸಿದ್ರು ಕೂಡ ಅವ್ರ ಜೋಬಿಗೆ ದುಡ್ಡು ಇಡಬೇಕಾಗಿತ್ತು. ರೋಗಿಗಳ ಕೈ ಮುಟ್ಟಿದ್ರು ಕೂಡ ದುಡ್ಡು ಕೊಡಬೇಕಾಗಿತ್ತು. ರೋಗಿಗಳನ್ನ ವಾರ್ಡ್ನಿಂದ ವಾರ್ಡಿಗೆ ಶಿಫ್ಟ್ ಮಾಡಬೇಕಾದ್ರೂ ಕೂಡ ದುಡ್ಡು ಕೊಡಬೇಕಾಗಿತ್ತು. ಇನ್ನು ರೋಗಿಗಳು ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಸಾವನ್ನಪ್ಪಿದ್ರೆ ಆ ಹೆಣ ಹೊರೋದಕ್ಕೂ ಕೂಡ ದುಡ್ಡು ಕೊಡಬೇಕು. ನಿಮ್ಮನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ನೇಮಕ ಮಾಡಿರೋದು ಜನಸೇವೆ ಮಾಡೋದಕ್ಕೋಸ್ಕರ. ಆ ಜನಸೇವೆ ಮಾಡುವ ಕಾರಣಕ್ಕೋಸ್ಕರ ನಿಮಗೆ ತಿಂಗಳಿಗೆ ಸರ್ಕಾರ ಸಂಬಳ ಕೊಡುತ್ತೆ, ಜೊತೆಗೆ ಭತ್ಯೆ ಕೊಡುತ್ತೆ, ನಿಮಗೊಂದಷ್ಟು PF ESI ಅಂಥೇಳಿ ಇಂಡೈರೆಕ್ಟ್ಲಿ ಅನುಕೂಲಗಳನ್ನು ಕೊಡಲಾಗುತ್ತೆ. ಇನ್ನೂ ಒಂದಷ್ಟು ಜನರಿಗೆ ಹೊರ ಜಿಲ್ಲೆಗಳಿಂದ ಏನಾದರೂ ಉತ್ತರ ಕರ್ನಾಟಕದ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೊಂದು ಕ್ವಾರ್ಟರ್ಸ್ನಲ್ಲಿ ಮನೆಯನ್ನು ಕೂಡ ಕೊಡಲಾಗುತ್ತೆ. ಇವೆಲ್ಲ ಕರ್ಮಗಳನ್ನು ನಿಮ್ಮ ಎದೆ ಮೇಲಿಟ್ಟರೂ ಕೂಡ ನಿಮ್ಮ ಆಸ್ಪತ್ರೆಯಲ್ಲಿ ದುಡ್ಡು ಕೀಳುವ ಪದ್ಧತಿ ನಿಂತಿಲ್ಲ ಅನ್ನೋದಾದರೆ ನಿಜಕ್ಕೂ ಅಮಾನವೀಯ ಕೃತ್ಯ ಅಲ್ವಾ ಇದು? ಕಿಮ್ಸ್ ಆಸ್ಪತ್ರೆಗೆ ಬರೋರು ನಾಮಕರಣದ ಮನೆಗೆ ಬರೋ ಥರ ಸಂತೋಷದಲ್ಲೇನು ಇರ್ತಾರೆ? ಇಲ್ಲ. ರೋಗಿಗಳು ಬರ್ತಾರೆ, ಶೋಕದಲ್ಲಿರ್ತಾರೆ, ಬೇಸರದಲ್ಲಿರ್ತಾರೆ. ಎಷ್ಟೋ ಹೆಣ್ಣುಮಕ್ಕಳು, ಬಾಣಂತಿ ಹೆಣ್ಣುಮಕ್ಕಳು ಅಲ್ಲಿ ಬರ್ತಾರೆ, ಹೃದಯ ಚಿಕಿತ್ಸೆಗೋಸ್ಕರ ಅಲ್ಲಿ ಬರ್ತಾರೆ, ಕೈಕಾಲು ಮುರ್ಕೊಂಡು ಅಲ್ಲಿ ಬರ್ತಾರೆ. ಎಲ್ಲ ನೊಂದುಕೊಂಡು ಬರುವ ನೊಂದ ಜೀವಗಳು ಇರುವಂತಹ ಆಸ್ಪತ್ರೆಯಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಕೇಳುತ್ತೀರಾ ಅನ್ನುವುದಾದರೆ ನಿಜಕ್ಕೂ ನೀವು ಮನುಷ್ಯರ? ಸಂಬಂಧಪಟ್ಟಂತಹ 3 ಸಿಬ್ಬಂದಿಗಳು ಫೋನ್ ಪೇಯಲ್ಲಿ ಇವರಷ್ಟು ಪೆದ್ರು ಜಗತ್ತಲ್ಲಿ ಇನ್ಯಾರಿದ್ದಾರೆ ಹೇಳಿ? ಫೋನ್ ಪೇನಲ್ಲಿ ಹಣವನ್ನು ಪಡೆದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಕೊಟ್ಟವರೆಲ್ಲರೂ ರೋಗಿಗಳು, ತಗೊಂಡವರೆಲ್ಲರೂ ರೋಗ ಇಲ್ದಲೇ ಇರೋರು. ಈಗ ರೋಗ ಯಾರಿಗಿತ್ತು ಅನ್ನೋದು ನೀವು ಹೇಳಿ. ಆಸ್ಪತ್ರೆಯಲ್ಲಿ ಹೆಣ ಹೊರೋದಕ್ಕೂ ಕಾಸು, ವೀಲ್ ಚೇರ್ನಲ್ಲಿ ರೋಗಿಗಳನ್ನು, ಕೈಕಾಲು ಮುರ್ಕೊಂಡ ರೋಗಿಗಳನ್ನು ವೀಲ್ ಚೇರ್ನಲ್ಲಿ ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದಕ್ಕೂ ಬಾಡಿಗೆ ಕೊಡಬೇಕಂತ ಏನು ರ್ಯಾಪಿಡೋ ಗಾಡಿನ ಬುಕ್ ಮಾಡಿದ್ದ ಆತ? ಪ್ರತಿಯೊಂದಕ್ಕೂ ಹಣ ಪಡಿತಾ ಇದ್ದ ಸಿಬ್ಬಂದಿ, ಆ 3 ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ ಎನ್ನೋ ಮಾಹಿತಿ. ರೋಗಿಗಳನ್ನು ವೀಲ್ ಚೇರ್ನಲ್ಲಿ ಸಾಗಿಸೋದು, ವಾರ್ಡ್ ಬದಲಾವಣೆ ಮಾಡೋದು, ಮೃತಪಟ್ಟ ಶವವನ್ನು ಸಾಗಿಸುವುದಕ್ಕೂ ಹಣ ಪಡೆದ ಆರೋಪ. 3 ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.